ಕಂಡುಹಿಡಿಬೇಕಂದ್ರೆ ಈ ಥರ ಬಳ್ಳಿ ಮುಂದ್ಗಡೆ ಹೋಗ್ತಾ ಇರಬೇಕು. ಯಾವತ್ತೂ ಈ ಥರ ಎದ್ದಿರಬಾರ್ದು. ನಿಮಗೆ ಬಳ್ಳಿ ಈ ಥರ ಎದ್ದಿತ್ತು ಅಂದರೆ ಎಲ್ಲ ನನ್ನ ಪ್ರೀತಿಯ ಕಲ್ಲಂಗಡಿ ಕೃಷಿ ಮಾಡ್ತಕ್ಕಂಥ ರೈತರುಗಳಿಗೆ ನಮಸ್ಕಾರ. ಇವತ್ತು 32ನೇ ದಿನ ನಮ್ಮದು ಕಲ್ಲಂಗಡಿ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೂಟು ಸೆಟ್ ಆಗ್ತಿದೆ ಆಲ್ಮೋಸ್ಟ್. ನೋಡಿ ಯಾವ ಥರ ಇದೆ. ಇವತ್ತು ಏನೇನು ಸ್ಪ್ರೇ ಮಾಡ್ತಾಯಿದ್ದೀವಿ ಅಂದರೆ ನೀಮ್ ಆಯಿಲು ಮತ್ತು ಬೋರಾನು ಮತ್ತು ಬಂದ್ಬಿಟ್ಟು ಒಂದು ಮೈಕ್ರೋನ್ಯೂಟ್ರಿಯೆಂಟ್ನ ಸ್ಪ್ರೇಯಿಂಗ್ ಮಾಡ್ತಾಯಿದ್ದೀವಿ. ನೀವು ಕಲ್ಲಂಗಡಿ ಕೃಷಿ ಮಾಡಿದರೆ 30ರಿಂದ 32 ದಿನದೊಳಗಡೆ ಒಂದು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ರಿ. 10,000 ppm ಇರೋದು. ಈ ತ್ರಿಪ್ಸು ಮೈಟ್ಸು ಮತ್ತೆಲ್ಲದು ಕಂಟ್ರೋಲಿಗೆ ಬರುತ್ತೆ ನಿಮಗೆ. ನೋಡಿ ಯಾವ ಥರ ಇದೆ ಬಳ್ಳಿ. ನಿಮಗೆ ಬಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಕಾಯಿ ಸೆಟ್ಟಿಂಗ್ ಆಗುತ್ತೆ. ಈ ಥರ ನೋಡಿ ಯಾವ ಥರ ಡಿಸೀಸ್ನ ಕಂಡುಹಿಡಿಬೇಕಂದ್ರೆ ಈ ಥರ ಬಳ್ಳಿ ಮುಂದ್ಗಡೆ ಹೋಗ್ತಾ ಇರಬೇಕು. ಯಾವತ್ತೂ ಈ ಥರ ಎದ್ದಿರಬಾರ್ದು. ನಿಮಗೆ ಬಳ್ಳಿ ಈ ಥರ ಎದ್ದಿತ್ತು ಅಂದರೆ ನಿಮಗೆ ತ್ರಿಪ್ಸು ಮೈಟ್ಸು ಇದೆ ಅಂತ ಹೇಳ್ಬಿಟ್ಟು. ಓಕೆನಾ. ಯಾವಾಗಲೂ ಬಳ್ಳಿ ಮುಂದೆ ಚಾಚ್ಕೊಂಡಿರ್ಬೇಕು. ಇದು ಸೊ ನೋಡ್ಬೇಕು ಯಾವ ಥರ ಇದೆ ಅಂತ. ಈ ಕಲ್ಲಂಗಡಿ ಕೃಷಿ ಮಾಡ್ತಕ್ಕಂಥ ರೈತರುಗಳು ಏನು ಮಾಡ್ಬೇಕಂದ್ರೆ ಈ ಥರ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಈ ಥರದ್ದು ಎಲ್ಲ ಇನ್ಸೆಕ್ಟಿಸೈಡ್ ಇದಕ್ಕೆ ಬಂದು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಸ್ವಲ್ಪ ಡಿಸೀಸು ಕಂಟ್ರೋಲಲ್ಲಿರುತ್ತೆ. ಸೊ ನೋಡ್ಬೋದು ನೀವು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಈ ಕಲ್ಲಂಗಡಿ ಕೃಷಿ ಮಾಡ್ತಕ್ಕಂಥ ರೈತರುಗಳನ್ನ ಈ ಥರ ಒಂದು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ಕೊಳ್ರಿ. ಇದೇನು ಜಾಸ್ತಿ ರೇಟಿಂದಲ್ಲ, 30 ರೂಪಾಯಿ ಇರ್ಬೋದು ಆಲ್ಮೋಸ್ಟು. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇದು ಯಾವ ಥರ ಕೆಲಸ ಮಾಡುತ್ತಂದರೆ ಯಾವುದಾದ್ರು ಡಿಸೀಸ್ ಬರೋದಕ್ಕಿಂತ ಮುಂಚೆ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಇದು ಒಂದು 30ನೇ ದಿನ ಅಥವಾ 35ನೇ ದಿನದೊಳಗಡೆ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಈ ಕಾಯಿ ಸೆಟ್ಟಿಂಗ್ ಆಗೋ ಟೈಮಲ್ಲಿ ಡಿಸೀಸ್ ಯಾವುದು ಇರಬಾರ್ದು ಕಲ್ಲಂಗಡಿ ಗಿಡಕ್ಕೆ. ಡಿಸೀಸ್ ಇತ್ತು ಅಂದರೆ ನಿಮಗೆ ಫ್ರೂಟ್ಸು ಕರೆಕ್ಟಾಗಿ ಸೆಟ್ ಆಗೋಲ್ಲ. ಸೊ ಅದಕ್ಕೆ ಮುಂಚೆನೇ ಈ ಥರದ್ದೊಂದು ಆ್ಯಂಟಿಬಯೋಟಿಕ್ ಸ್ಪ್ರೇ ಮಾಡ್ಕೊಂಬಿಡ್ರಿ. ನಿಮ್ಗೆ ಒಳ್ಳೆ ಚೆನ್ನಾಗಿ ಫ್ರೂಟ್ ಸೆಟ್ ಆಗುತ್ತೆ. ನೋಡಿ ಇವತ್ತು ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ನಮ್ಮದು 32ನೇ ದಿನ ಆಲ್ಮೋಸ್ಟ್. ನಿಮಗೆ ಫ್ರೂಟ್ಸ್ ಯಾವ ಥರ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿದೆ, ಫ್ಲವರಿಂಗ್ ಇದೆ, ಫ್ರೂಟ್ ಇದೆ. ಫ್ಲವರಿಂಗ್ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಇದು ಇನ್ಸೆಕ್ಟಿಸೈಡ್ನ ಯಾವುದು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಒಂದು ವಾರದ ಮಟ್ಟಿಗೆ. ಏನಕ್ಕಂದರೆ ಜೇನುಹುಳುಗಳು ಪಾಲಿನೇಷನ್ ಮಾಡ್ತಾ ಇರುತ್ತೆ. ಸೊ ನಮ್ಮ ತೋಟದಲ್ಲಿ ತೋರಿಸ್ತೀನಿ. ಜೇನುಹುಳು ಕಾಣಿಸ್ತಾಯಿದೆ ನೋಡಿ, ಹಾರಾಡ್ತಾ ಇದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು